ನಾವು ಮಾತಾಡಿದ್ದು ಸ್ಟೇಜ್ ಮೇಲಿರುವ ವಿದ್ವಾಂಸರಿಗಾಗಲಿ ಅಥವಾ ಕೇಳಿದ ಸಭ್ಯರಿಗಾಗಲಿ ಪ್ರಾಯ ನಾವಾಡಿದ ಮಾತುಗಳು ಕೆಲವರ ಮನೆ ಪರಿಸ್ಥಿತಿ ಹೀಗಿರ್ಬೋದು, ಅವರಿಬ್ಬರೇ ಇರ್ಬೋದು, ಅಥವಾ ಏನೇನೋ ಸಮಸ್ಯೆ ಆಗಿ ದೂರ ಸರಿದಿರ್ಬೋದು. ಯಾರ ಮನೆಯನ್ನು ಟಾರ್ಗೆಟ್ ಇಲ್ಲಿ ಯಾವುದು ಮಾಡಿಲ್ಲ. ದಾಸರು ಹೇಳಿದಂತೆ ಎಲ್ಲರ ಮನೆ ದೋಸೆ ತೂತೆ, ಎಲ್ಲರ ಮನೆಯಲ್ಲಿ ಸಮಸ್ಯೆ ಇದೆ. ಎಲ್ಲರ ಸಮಸ್ಯೆಯನ್ನು ನಾವು ನಮಗೆ ತೋಚಿದಷ್ಟು ಮಾತಾಡಿದ್ದೇವೆ. ಅದು ಕೇವಲ ವಿಷಯ ಮಂಡನೆಗಾಗಿ ಮಾತಾಡಿದ್ದೇವೆ. ಯಾರು ಪರ್ಸನಲ್ ಆಗಿ ತಗೊಳ್ಳೋದು ಬೇಡ ಅಂದ್ರೆ ಇದನ್ನು ತಗೊಳ್ಳಿ. ನೀವು ತಮಾಷೆಗೆ ಹೇಳ್ತೀನಿ, ಒಂದು ಸ್ಕೂಲಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ನಡೆದಿತ್ತು. ಯಾವ ರೀತಿ ಸ್ವಚ್ಛ ಇರಬೇಕು ಅಂತ ಹೇಳೋದಕ್ಕೆ ಅಭಿಯಾನ ನಡೆದಿತ್ತು. ಒಂದು ಮೇಷ್ಟ್ರು ಬೋರ್ಡಲ್ಲಿ ಬರೆದ್ರು, ಉಗುರುಗಳನ್ನು ಕತ್ತರಿಸಬೇಕು ಅಂತ ಒಂದು ವಾಕ್ಯ ಬರೋದು. ಆ ಒಂದು ಯಾರು ಹುಟ್ಟಿದ್ರು? ಗಂಡು 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 ಗಂಡು. ಒಬ್ಬೊಬ್ಬರಿಗೆ ಗಂಡು ಮಕ್ಕಳೇ ಹುಡ್ತಾ ಹೋದ್ರು. ಮುಂದಿನ ಫ್ಯೂಚರ್ ಏನೂ ಇಲ್ಲ, ಅದು ಹೆಣ್ಣೇ ಇಲ್ಲ ಅಂತಂದ್ಮೇಲೆ ಯಾರಿಗೆ ಮದುವೆ ಮಾಡಬೇಕು? ಸೋದರ ಮಾವ ಹುಟ್ಟೋದಿಲ್ಲ, ಸೋದರ ಅತ್ತೆ ಹುಟ್ಟೋದಿಲ್ಲ, ಅವಚಿ ಹುಟ್ಟೋದಿಲ್ಲ, ಇಲ್ವೇ ಇಲ್ಲ, ಶಬ್ದವೇ ಇಲ್ಲ. ಚಿಕ್ಕಪ್ಪ, ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಇದ್ದರೆ ಅದನ್ನು ಒಂದು ಕುಟುಂಬ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿ ಪಕ್ಕಕ್ಕೆ ಸರದರೂ ಕೂಡ ಅದು ಕುಟುಂಬವಾಗೋದಿಲ್ಲ, ಅದು ಅನರ್ಥವಾಗ್ತದೆ. ಅದು ಬರೀ ಒಂದು ವ್ಯಕ್ತಿಗಳಲ್ಲಿ ಅಲ್ಲ, ವಾಕ್ಯಗಳಲ್ಲಿ ನೋಡ್ರಿ. ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೀನಿ, ಒಂದು ಸ್ಕೂಲಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ನಡೆದಿತ್ತು. ಯಾವ ರೀತಿ ಸ್ವಚ್ಛ ಇರಬೇಕು ಅಂತ ಹೇಳೋದಕ್ಕೆ ಅಭಿಯಾನ ನಡೆದಿತ್ತು. ಒಂದು ಮೇಷ್ಟ್ರು ಬೋರ್ಡಲ್ಲಿ ಬರೆದ್ರು, ಉಗುರುಗಳನ್ನು ಕತ್ತರಿಸಬೇಕು ಅಂತ ಒಂದು ವಾಕ್ಯ ಬರೆದ್ರು. ಉಗುರುಗಳನ್ನು ಕತ್ತರಿಸಬೇಕು ಅದೊಂದು ವಾಕ್ಯ, ಸ್ವಚ್ಛತೆ ಇರಬೇಕು ಅನ್ನೋದಕ್ಕಾಗಿ ಉಗುರುಗಳನ್ನು ಕತ್ತರಿಸಬೇಕು ಅನ್ನೋ ವಾಕ್ಯ ಬರೆದ್ರು. ಅದರಲ್ಲಿ ಯಾವೊಬ್ಬ ಕಿಡಿಗೇಡಿ ಹುಡುಗ ಬಂದ್ಬಿಟ್ಟು ಆ ಮೊದಲನೇ ಒಂದು ಅಕ್ಷರವನ್ನು ದೂರ ಕಳಿಸಿಬಿಟ್ಟ. ಅದು ಏನಾಗತ್ತೆ ವಿಚಾರ ಮಾಡಿ ನೋಡ್ರಿ. ಉಗುರುಗಳನ್ನು ಕತ್ತರಿಸಬೇಕು, ಅದರಲ್ಲಿ ಹೋಯಿತು. ಗುರುಗಳನ್ನು ಕತ್ತರಿಸಬೇಕು. ಉಗುರು ಕತ್ತರಿಸೋದ್ರ ಬದಲಿ ಗುರುಗಳನ್ನ ಕತ್ತರಿಸೋ ಪರಿಸ್ಥಿತಿ ಬಂತು. ಯಾಕೆ? ಆ ಕೂಡು ಕುಟುಂಬದಲ್ಲಿ ಒಂದು ಹೊರಟೋಯ್ತಲ್ಲ, ಒಂದು ಅಕ್ಷರ ಹೋದದ್ದಕ್ಕೆ ಇಂಥ ಅನಾಹುತ ಆದರೆ ನಮ್ಮ ಕೂಡು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಹೋದ್ರೆ ಎಷ್ಟು ಅನರ್ಥವಾಗೋದಿಲ್ಲ. ನಮ್ಮ ಕೂಡು ಕುಟುಂಬದಲ್ಲಿ ಎಲ್ಲರೂ ಕೂಡಿ ಇರಬೇಕು ಅನ್ನೋದೇ ನಿಜವಾಗಿರತಕ್ಕಂತಹ ಅತಿಥಾರ್ಥ. ಇದರಲ್ಲಿ ಒಂದು ಸಂದೇಶವೂ ಕೂಡ ಅಡಗಿದೆ. ಬಹಳ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡದಾದ ಸಂದೇಶ ಇದೆ ಇದಕ್ಕೆ. ಈ ಒಂದು ಸಭೆಯಿಂದ ನಾವೆಲ್ಲ ಇವತ್ತು ಕುಟುಂಬ ಅಂತಂದ್ರೆ ಬರೀ ನಾನು ಕಾಕ, ಅಪ್ಪ, ಅಮ್ಮ, ಅತ್ತೆ, ಸೊಸೆ ಇವ್ರ ಜೊತೆ ಕೂಡಿರಬೇಕು ಅನ್ನೋದು ಮಾತ್ರ ಅಂದ್ಕೊಳ್ತಾ ಇದ್ದೇವೆ. ಅಲ್ಲ, ಈಗ ನಾವು ಮಕ್ಕಳನ್ನು ಹೆಚ್ಚು ಪಡಿತಾ ಇಲ್ಲ. ಇದು ಕೂಡ ಒಂದು ವಿಭಕ್ತ ಕುಟುಂಬಕ್ಕೆ ಸೇರಿದ್ದು. ಹೆಚ್ಚು ಹೆಚ್ಚು ಮಕ್ಕಳನ್ನು ನಾವು ಪಡೆಯಬೇಕಾಗಿದೆ. ಅನ್ನಮತೀಯರು, ಅನ್ಯ ಧರ್ಮೀಯರು ಬೇಕಾದಷ್ಟು ಮಕ್ಕಳನ್ನು ಪಡಿತಾ ಇದ್ದಾರೆ. ಇವತ್ತು ನಾವು ಕಾಪಾಡಿ ಮಾತಾಡಬಾರದು. ದಯವಿಟ್ಟು ಹೆಚ್ಚು ಮಕ್ಕಳನ್ನ ಪಡಿತಾ ಇಲ್ಲ. ಕೇವಲವಾಗಿ ಒಂದು ಗಂಡು ಅಥವಾ ಒಂದು ಹೆಣ್ಣು, ಒಂದು ಮಗು ಇದ್ರೆ ಸಾಕು, ಮುಗಿದೋಯ್ತು, ನಮ್ಮ ಸಂಸಾರವೇ ಮುಗಿದೋಯ್ತು. ಇವತ್ತು ಮುಂದಿನ ಶತಮಾನಗಳನ್ನು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ನೀವು 4 ದಂಪತಿದ್ದಾರೆ, ವಿಚಾರ ಮಾಡಿ, ಸ್ವಲ್ಪ ಗೆಸ್ ಮಾಡ್ಕೊಡ್ರಿ. 4 ದಂಪತಿದ್ದಾರೆ, 4 ದಂಪತ್ತು ಒಂದೊಂದೇ ಮಕ್ಕಳನ್ನು ಪಡೆದ್ರು. ಆ ಒಂದೊಂದು ಮಕ್ಕಳು ಯಾರು ಹುಟ್ಟಿದ್ರು? ಗಂಡು 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 ಗಂಡು. ಒಬ್ಬೊಬ್ಬರಿಗೆ ಗಂಡು ಮಕ್ಕಳೇ ಹುಡ್ತಾ ಹೋದ್ರು. ಮುಂದಿನ ಫ್ಯೂಚರ್ ಏನೂ ಇಲ್ಲ, ಅದು ಹೆಣ್ಣೇ ಇಲ್ಲ ಅಂತಂದ್ಮೇಲೆ ಯಾರಿಗೆ ಮದುವೆ ಮಾಡಬೇಕು? ಒಂದೇ ಮಕ್ಕಳನ್ನ ಪಡೆಯೋದ್ರಲ್ಲಿ ಕೂಡು ಕುಟುಂಬದ ದೊಡ್ಡ ಅನಾಹುತ ಏನಾಗ್ತಾ ಇದೆ ಗೊತ್ತಾ? ಇಡೀ ನಮ್ಮ ಸಂಬಂಧವೇ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಇವತ್ತು ನಾವು ಮುಂದಿನ ಇನ್ನ 50-60 ವರ್ಷ 100 ವರ್ಷ ಕಳೆದ ಮೇಲೆ ಎಷ್ಟು ಸಂಬಂಧಗಳು ಕಣ್ಮರೆಯಾಗತ್ತೆ ಗೊತ್ತಾ? ಚಿಕ್ಕಪ್ಪ ಹುಟ್ಟೋದಿಲ್ಲ, ಸೋದರ ಮಾವ ಹುಟ್ಟೋದಿಲ್ಲ, ಸೋದರ ಅತ್ತೆ ಹುಟ್ಟೋದಿಲ್ಲ, ಅವಚಿ ಹುಟ್ಟೋದಿಲ್ಲ, ಇಲ್ವೇ ಇಲ್ಲ, ಶಬ್ದವೇ ಇಲ್ಲ. ಚಿಕ್ಕಪ್ಪ ಯಾರಿಗೆ ಕರೀತೀರಿ ನೀವು? ತಂದೆಯ ತಮ್ಮನಿಗೆ ಚಿಕ್ಕಪ್ಪ ಅಂತೀರಿ. ನಮ್ಮ ಅಪ್ಪ ಅಮ್ಮ ಏನಾದ್ರೂ ಅಜ್ಜಿ ಒಂದೇ ಮಗುವನ್ನು ಪಡೆದಿದ್ರೆ ಅವ್ರಿಗೆ ನಾನು ಒಬ್ಬನೇ ಮಗ ಆಗಿದ್ರೆ ಅವನ ತಮ್ಮನೇ ಇಲ್ಲ, ತಮ್ಮ ಇಲ್ಲ ಅಂದ್ಮೇಲೆ ಎಲ್ಲಿ ಚಿಕ್ಕಪ್ಪ ಅಂತ ಯಾರನ್ನು ಕರಿಬೇಕು? ನಾನು ಗೊತ್ತು ಚಿಕ್ಕಪ್ಪ ಹುಟ್ಟೋದಿಲ್ಲ. ಇನ್ನು ಮುಂದೆ ಒಂದೇ ಮಗು ಆದರೆ ಈ ಸಮಸ್ಯೆಗಳು ಬರೋದು. ಅಥವಾ ಒಂದು ಗಂಡು ಹೆಣ್ಣು ಇರಬೇಕು, ಹೆಣ್ಣೇ ಇಲ್ಲ ಅಂತಂದ ಮೇಲೆ ಸೋದರ ಅತ್ತೆ ಯಾರನ್ನು ಕರಿಬೇಕು? ನನ್ನ ತಂದೆಯ ತಂಗಿಗೆ ನಾನು ಸೋದರ ಅತ್ತೆ ಅಂತ ಕರಿಬೇಕಲ್ವಾ? ನನ್ನ ತಂದೆ ಒಬ್ಬನೇ ಮಗ, ಅವಾಗ ಅಕ್ಕ ಇಲ್ಲ, ತಂಗಿ ಇಲ್ಲ, ನನ್ನ ಸೋದರ ಅತ್ತೆನೇ ಇಲ್ಲ, ಚಿಕ್ಕಪ್ಪ ಇಲ್ಲ, ಸೋದರ ಅತ್ತೆ ಇಲ್ಲ. ಅಥವಾ ನನ್ನ ತಾಯಿ ಒಬ್ಬಳೇ ಮಗಳಿದ್ದಾಳೆ, ನಮ್ಮ ಅಜ್ಜಿಗೆ ಒಬ್ಬಳೇ ಮಗಳಿದ್ದಾಳೆ, ಅವ್ರಿಗೆ ಅಣ್ಣ ತಮ್ಮ ಇಲ್ಲ ಅಂತಂದ್ರೆ ಸೋದರ ಮಾವ ಎಲ್ಲಿದ್ದಾನೆ? ಮದುವೆಯಲ್ಲಿ ನಿಂಬೆಹಣ್ಣು ಚುಚ್ಕೊಂಡು ಬರ್ತಾನಲ್ಲ ಹಿಡಿಲಿಕ್ಕೆ ಮೇಲೆ, ಯಾರು ಬರಬೇಕಿದ್ ಮುಂದೆ? ಸೋದರ ಮಾವ ಇಲ್ಲ, ಕನ್ಯಾನ ಕರ್ಕೊಂಡ್ಬರ್ತೀವಿ, ಸೋದರ ಮಾವ ಸಿಗೋದಿಲ್ಲ, ಚಿಕ್ಕಪ್ಪ ಇಲ್ಲ, ಸೋದರ ಅತ್ತೆ ಇಲ್ಲ, ಅಣ್ಣ ಇಲ್ಲ, ತಂಗಿ ಇಲ್ಲ, ಅಕ್ಕ ಇಲ್ಲ. ಯಾಕೆ? ಒಂದೇ ಮಗು ನಾವು ಪಡೆಯೋಳೋದ್ರಿಂದ ಬರ್ತಕ್ಕಂಥ ದೊಡ್ಡ
ದೊಡ್ಡ ಅನಾಹುತ ಅಂತಂದ್ರೆ ಮುಂದಿನ ಸಮಾಜಕ್ಕೆ ಎಲ್ಲ ಬಾಂಧವ್ಯಗಳನ್ನೆಲ್ಲ ನಾವು ಡಿಕ್ಷನರಿನಲ್ಲಿ ಹುಡುಕ್ಬೇಕಾಗತ್ತೆ ಅಷ್ಟೇ. ಚಿಕ್ಕಪ್ಪ ಮಕ್ಕಳು ಹೇಳಬೇಕು ಮುಂದೆ ನಾವೆಲ್ಲ ಚಿಕ್ಕಪ್ಪ ಕಾಕ ಅಂತಂದ್ರೆ ಯಾರು? ತಂದೆಯ ತಮ್ಮನಿಗೆ ಕಾಕ ಎನ್ನುತ್ತಾರೆ, ನನ್ನ ತಾಯಿಯ ಅಣ್ಣನಿಗೆ ಸೋದರ ಮಾವ ಎನ್ನುತ್ತಾರೆ ಅಂತ ಬರೀ ನಾವು ಪುಸ್ತಕದಲ್ಲಿ ಓದಬೇಕಾಗತ್ತೆ ಮುಂದಿನ ಕಾಲದಲ್ಲಿ. ಈ ರೀತಿಯಾಗಿ ನಾವು ಒಂದೇ ಮಕ್ಕಳನ್ನ ಪಡೆಯತಕ್ಕಂಥ ದೊಡ್ಡದಾದ ಅನಾಹುತ ನಮ್ಮ ಸಮಾಜಕ್ಕೆ ಮುಂದೆ ಕಾದಿದೆ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚು ಮಕ್ಕಳನ್ನ ಪಡೆಯೋದು ದೊಡ್ಡದಾಗಿರ್ತಕ್ಕಂಥ ಅವಿಭಕ್ತ ಕುಟುಂಬದ ಮೊಟ್ಟ ಮೊದಲ ಹೆಜ್ಜೆ ಇದು. ಅವಿಭಕ್ತ ಕುಟುಂಬ ಅಂತಂದ್ರೆ 2 ಗಂಡು 2 ಹೆಣ್ಣು ಎಷ್ಟಾಗತ್ತೋ ನಮ್ಮ ಹಿಂದೂ ಸಮಾಜವನ್ನು ನಾವು ಬೆಳೆಸಬೇಕಾಗಿದೆ. ಹಿಂದೂ ಸಮಾಜ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಈ ಸಮಾಜವನ್ನ ಅತ್ಯಂತ ಎತ್ತರದಲ್ಲಿ ಬೆಳೆಸಬೇಕು ಅಂತಂದ್ರೆ ಇನ್ನು ನಮ್ಮ ಬಂಧು ಬಾಂಧವ್ಯವನ್ನೆಲ್ಲ ನಾವು ಬೆಳೆಸಬೇಕು. ಅತ್ತೆ ಮಾವ ಸೋದರತ್ತೆ ಎಷ್ಟು ಸಂಬಂಧ ಇದೆ ಗೊತ್ತಾ? ಅತ್ತೆ ಇದೆ, ಮಾವ ಇದೆ, ಸೋದರತ್ತೆ ಇದೆ, ಸೋದರ ಮಾವ ಇದೆ, ಚಿಕ್ಕಪ್ಪ ಇದೆ, ತಮ್ಮ ಇದ್ದಾನೆ, ನೆಗೆಣ್ಣೆ ಅಂತಾರೆ, ನಾದಿನಿ ಅಂತಂದ್ರೆ ಯಾರಿಗೆ ಹೇಳ್ತೀರಿ ನೀವು? ನಾದಿನಿ ಅಂತಂದ್ರೆ ಗಂಡನ ತಂಗಿ ನಾದಿನಿ, ಗಂಡ ಒಬ್ಬನೇ ಮಗ ಇದ್ದ ಮೇಲೆ ನಾದಿನಿ ಅನ್ನೋ ಶಬ್ದವೇ ಇಲ್ಲ. ನೆಗೆಣ್ಣಿ ಯಾರಿಗೆ ಹೇಳ್ತೀರಿ ನೀವು? ಓರಿ ಇತ್ತಿರ್ತಾರೆ ಈ ಕಡೆಗೆ. ನೆಗೆಣ್ಣಿ ಅಂದ್ರೆ ನನ್ನ ಮೈದನ ಹೆಂಡತಿಗೆ ಓರಿ ಇತ್ತೆ, ಮೈದನೇ ಇಲ್ಲ, ಮೈದನ ಇದ್ರೆ ತಂದು ಓರಿರುತ್ತೆ. ಈ ರೀತಿಯಾಗಿ ಸಂಬಂಧ ಎಲ್ಲವೂ ಸರ್ವನಾಶವಾಗ್ತಾ ಇದೆ. ಆ ಎಲ್ಲಾ ಸಂಬಂಧಗಳು ಮತ್ತೆ ಒಟ್ಟು ಕೂಡಬೇಕು ಅಂತಂದ್ರೆ ಈ ಕೂಡು ಕುಟುಂಬ ಕೂಡಲೇಬೇಕು. ಹೆಚ್ಚು ಹೆಚ್ಚು ಮಕ್ಕಳನ್ನು ನಾವೆಲ್ಲ ಪಡೆದುಕೊಂಡು ಆಗ ಈ ಯಾವ ಒಂದು ಹಿಂದೂ ಸಮಾಜವನ್ನು ನಾವು ಬೆಳೆಸಲೇಬೇಕು. ಅಂದಾಗ ಮಾತ್ರ ಈ ಒಟ್ಟು ಕೂಡು ಕುಟುಂಬ ಅನ್ನೋದು ಸಾರ್ಥಕವಾಗ್ತದೆ. ಒಂದು ಇದರ ಜೊತೆಗೆ ಎಲ್ಲರೂ ಹೌದು ಮಾಮ ಅಂತ ಹೇಳಿ ಇದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಯಾವಾಗ ಈ ಅವಿಭಕ್ತ ಕುಟುಂಬದಿಂದ ನಾವು ವಿಭಕ್ತ ಕುಟುಂಬಕ್ಕೆ ಕಾಲಿಟ್ವಲ್ಲ ಆವಾಗಲೇ ಈ ಕಾಂಟ್ರಾಕ್ಟ್ ಅನ್ನೋ ಭೂತ ನಮ್ಮ ಒಳಗೆ ಸೇರ್ಕೊಳ್ಳಿಕ್ಕೆ ಶುರುವಾಯಿತು. ಈ ಅಡಿಗೆ ಕಾಂಟ್ರಾಕ್ಟ್, ಮದುವೆ ಕಾಂಟ್ರಾಕ್ಟ್ ಇದೆ ಯಾಕೆ ಶುರುವಾಯ್ತು ಇವತ್ತು? ವಿಭಕ್ತ ಕುಟುಂಬದಿಂದ ತಾನೆ. ಅವಿಭಕ್ತ ಕುಟುಂಬ ಅಂತಿದ್ರೆ ಹಿಂದಿನ ಕಾಲದಲ್ಲಿ ನೋಡ್ರಿ, ಹಿಂದಿನ ಕಾಲ ನಮ್ಮ ಅಕ್ಕಂದ್ರ ಮದುವೆಗೆಲ್ಲ ಎಲ್ಲ ಓಣಿಯವರೆಲ್ಲ ಸೇರಿಕೊಂಡು ಬಂದು ಅಲ್ಲಿ ಅವಲಕ್ಕಿ ಮಾಡೋದು, ಉಂಡಿ ಮಾಡೋದು ಎಲ್ಲ ಜೊತೆ ಮಾಡ್ತಾ ಇದ್ರು. ಜೊತೆಗೆ ಮನೆಯಲ್ಲೇ ಮದುವೆ ಮಾಡ್ತಾ ಇದ್ರು. ನೀವು ಹಿಂದಿನ ಹಳೇ ಕಾಲಕ್ಕೆ ನಿಮ್ಮ ಮನೆಯಲ್ಲಿ ಏನಾದರೂ ಮದುವೆ ಆಮಂತ್ರಣ ಪತ್ರಿಕೆ ಇದ್ರೆ ನೋಡ್ರಿ, ವಧುವಿನ ಸ್ವಗ್ರಹದಲ್ಲಿ ನೆರವೇರಿಸುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಅಂತ ಹಾಗೆ ಇರುತ್ತಿದೆ. ವಧುವಿನ ಸ್ವಗ್ರಹದಲ್ಲೇ ಮದುವೆ ಮಾಡ್ತಾ ಇದ್ರು, ಉಪನಯನ ಮಾಡ್ಬೇಕಂದ್ರೆ ಸ್ವಗ್ರಹದಲ್ಲೇ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಾಗ್ತದೆ, ಎಲ್ಲ ನಮ್ಮ ಮನೆಯಲ್ಲಿ ಮೊಳಗಬೇಕಾಗಿರ್ತಕ್ಕಂಥ ವೇದ ಘೋಷಗಳು, ನಮ್ಮ ಮನೆಯಲ್ಲಿ ಮೊಳಗಬೇಕಾಗಿರ್ತಕ್ಕಂಥ ಮಂಗಳ ವಾದ್ಯಗಳು, ನಮ್ಮ ಮನೆಯ ಮುಂದೆ ಹರಿಯಬೇಕಾದ ಅರಿಶಿಣ ನೀರು, ನಮ್ಮ ಮನೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಮುತ್ತೈದೆಯರು, ನಮ್ಮ ಮನೆಯಲ್ಲಿ ಬರಬೇಕಾಗಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು, ಇವೆಲ್ಲ ನಾವು ಹೋಗಿ ನಾವಾದ ಎತ್ತಿ ಕಲ್ಯಾಣ ಮಂಟಪಕ್ಕೆ ಹಾಕ್ತಾ ಇದ್ದೇವೆ. ಹೀಗಾಗಿ ಕಲ್ಯಾಣ ಮಂಟಪ 1,00,000 2 ಲಕ್ಷ ಬೆಲೆ ಅದು ಏರ್ತಾ ಇದೆ. ನಮ್ಮ ಮನೆ ದೊಡ್ಡ ದೊಡ್ಡ ಮನೆಗಳೆಲ್ಲ 30, 40, 20 ಮನೆ ಇಳಿತಾ ಇದೆ. ಇವತ್ತು ಕಲ್ಯಾಣ ಮಂಟಪ ಏರ್ತಾ ಇದೆ, ಮನೆ ಇಳಿತಾ ಇದೆ. ಇದಕ್ಕೆ ಕಾರಣ ಈ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬವೇ ಅಲ್ಲ. ಅದಕ್ಕೋಸ್ಕರ ಇಂತಹ ಯಾವ ಅವಿಭಕ್ತ ಕುಟುಂಬವನ್ನ ಅತ್ಯಂತ ಶ್ರೇಷ್ಠ ಅಂತ ನಾನು ತಿಳಿಸಿಕೊಡ್ತಾ, ಈ ಯಾವ ಮೈಸೂರಿನ ಉತ್ತಮವಾಗಿರ್ತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಇದೊಂದು ಕಾರ್ಯಕ್ರಮ, ನಾವು ಮೈಸೂರು ಉತ್ಸವ ಅಂತಂದ್ರೆ ಒಂದೇ ಒಂದು ನಾವು ಕೇಳಿದ್ವಿ, ದಸರಾ ಮಹೋತ್ಸವ ಅಂತ. ಇದು ದಸರಾ ಮಹೋತ್ಸವ ಅಲ್ಲ, ಇದು ದಶಹರ ಮಹೋತ್ಸವ. ದಶಹರ ನಡೀತಾ ಇದೆ, 10 ದಿವಸಗಳ ಕಾಲ ಗಂಗಾ ಜಯಂತಿ ಬರ್ತಾ ಇದೆ. ಇಂತಹ ಯಾವ ದಶಹರ ಮಹೋತ್ಸವದಲ್ಲಿ ಈ 4 ಜನ ವಿದ್ವಾಂಸರು ಸೇರಿಕೊಂಡು ತಮ್ಮ ತಮ್ಮ ಅಭಿಪ್ರಾಯವನ್ನ ಮಂಡನೆಯನ್ನ ಮಾಡಿ ಅವರೆಲ್ಲರ ಅಭಿಪ್ರಾಯವನ್ನು ಶ್ರೀಪಾದಂಗಳವರ ಪದಾರಕ್ಕೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಶ್ರೀಪಾದಂಗಳವರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಈ ಪ್ರಸಂಗದಲ್ಲಿ ಮಾತನಾಡುವ ಭರಾಟೆಯಲ್ಲಿ ಯಾರಿಗೂ ನೋಯಿಸಬೇಕು ಅಂತಲ್ಲ, ಒಂದು ಚರ್ಚೆ ಅನ್ನುವ ದೃಷ್ಟಿಯಿಂದ ನಾವು ಮಾತಾಡಿದ್ದು. ಸ್ಟೇಜ್ ಮೇಲಿರುವ ವಿದ್ವಾಂಸರಿಗಾಗಲಿ ಅಥವಾ ಕೇಳಿದ ಸಭ್ಯರಿಗಾಗಲಿ ಪ್ರಾಯ ನಾವಾಡಿದ ಮಾತುಗಳು, ಕೆಲವರ ಮನೆ ಪರಿಸ್ಥಿತಿ ಹೀಗಿರ್ಬೋದು, ಅವರಿಬ್ಬರೇ ಇರ್ಬೋದು, ಅಥವಾ ಏನೇನೋ ಸಮಸ್ಯೆ ಆಗಿ ದೂರ ಸರಿದಿರ್ಬೋದು. ಯಾರ ಮನೆಯನ್ನು ಟಾರ್ಗೆಟ್ ಇಲ್ಲಿ ಯಾವುದು ಮಾಡಿಲ್ಲ. ದಾಸರು ಹೇಳಿದಂತೆ ಎಲ್ಲರ ಮನೆ ದೋಸೆ ತೂತೆ. ಎಲ್ಲರ ಮನೆಯಲ್ಲಿ ಸಮಸ್ಯೆ ಇದೆ. ಎಲ್ಲರ ಸಮಸ್ಯೆಯನ್ನು ನಾವು ನಮಗೆ ತೋಚಿದಷ್ಟು ಮಾತಾಡಿದ್ದೇವೆ. ಅದು ಕೇವಲ ವಿಷಯ ಮಂಡನೆಗಾಗಿ ಮಾತಾಡಿದ್ದೇವೆ. ಯಾರು ಪರ್ಸನಲ್ ಆಗಿ ತಗೊಳ್ಳೋದು ಬೇಡ ಅಂದರೆ ಇದನ್ನು ತಗೊಳ್ಳಿ, ನೀವೆಲ್ಲರೂ ಅವಿಭಕ್ತ ಕುಟುಂಬರಾಗಲಿ. ಆದರೆ ವಿಷಯದಲ್ಲಿ ನಾವೇನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಅದನ್ನು ಕೆಲವು ಕಡೆ ಹೇಳ್ತಿರ್ತೀವಿ, ಮಾಡಿದ ಕಾರ್ಯಕ್ರಮದಲ್ಲಿ ಲೋಪದೋಷಗಳು ಇದ್ದರೆ ಸರಿಪಡಿಸ್ಕೊಳ್ಳಿ ಅಂತ, ಅದನ್ನು ಉಲ್ಟಾ ಮಾಡಿ ಅಂತ, ದೋಷಗಳಲ್ಲಿ ಲೋಪ ಇದೆ ಅಂತ ಮಾಡಿಕೊಂಡ್ಬಿಡಿ ಅಂತ ಹೇಳ್ತಾ ಸ್ವಾಮಿಗಳ ಅಡಿದಾವರಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂತಹ ನಮ್ಮ ಅನಿರುದ್ಧಾಚಾರ್ಯರಿಗೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳು. ಯಾಕೆಂದರೆ ಅವರು ತುಂಬ ಮುಂಚೆ ನಮ್ಮನ್ನು ಕೇಳಿದ್ರು, ನೀವು ಯಾವತ್ತೂ ಹೇಳ್ತೀರಿ ಅವತ್ತು ಇಟ್ಕೊಳ್ತೇವೆ, ನೀವೇನು ವಿಷಯ ಹೇಳ್ತೀರಿ ಅದನ್ನು
ಸಂವಾದವನ್ನು ಮಾಡುವ ಒಂದು ವಿಭಿನ್ನವಾದ ಕಾರ್ಯಕ್ರಮ ಮಾಡುವ ಅಂತ. ಈ ವಿಭಿನ್ನವಾದ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಸಮಸ್ಯೆ ಇದೆ ಇವತ್ತು. ಸ್ಟೇಜಿನಲ್ಲಿ ಯೂಟ್ಯೂಬಲ್ಲಿ ಪ್ರಪಂಚಕ್ಕೆ ಹೋಗೋದ್ರಿಂದ ಏನಂದ್ರೆ ಅದು ಮಾತಾಡೋ ಹಾಗಿಲ್ಲ. ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ.